ಕಾಲು ಏನೋ ಆಗೈತೆ, ನಾನು ನೋಡ್ಕೊಂಡೆ ಇಲ್ಲ. ಏನಾಯ್ತು? ಮೆಟ್ಲು ಸ್ಕರ್ಟಿಂಗ್ಸ್ ಇರಲ್ವಾ? ಇಷ್ಟೊತ್ತು ಬ್ಲಾಗ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ. ನೋಡ್ರೆ ಒಂದು ಕಡೆ ಉಸಿರಾಡೋಕ್ಕಾಗ್ತಿಲ್ಲ. ನಾನು ಅಲ್ಲಿಂದ ಕಾಲೇಜಿಂದ ಎಲ್ಲ ಎಕ್ಸಾಮ್ ಮುಗಿಸ್ಕೊಂಡು ಬಂದಿದ್ದೀನಿ ಮನೆಗೆ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಇವತ್ತಿನ ಬ್ಲಾಗಲ್ಲಿ ಯಾಕೆ ನಾನು ಇಷ್ಟೊಂದು ಮೆತ್ತಗೆ ಮಾತಾಡ್ತಾ ಇದ್ದೀನಿ ಅಂದರೆ, ನನಗೆ ಫುಲ್ ಕೋಲ್ಡ್ ಆಗಿಬಿಡೈತೆ. ಎಕ್ಸಾಮ್ ಬೇರೆ. ಯಾರ ಕಾರಲ್ಲಿ ಹೋಗ್ತಾ ಇದ್ದೀನಿ ಅಂತಂದರೆ ಈಶ್ವರ್ ಕಾರು. ಅವನ ಪಾಪ ನಾನು ಇವತ್ತು ಕರ್ಕೊಂಡು ಹೋಗ್ತಾನೆ. ನಾನು ಬಸ್ಸಲ್ಲೇ ಹೋಗ್ತಿದ್ದೆ, ಬಟ್ ಆಗಲಿಲ್ಲ ನನ್ನ ಕೈಲಿ. ಫುಲ್ಲು ನೆಗಡಿ ಅಲ್ವಾ, ಅಲ್ಲಿ ಅಕ್ಷಿ ಹಾಕ್ಕೊಂಡು ಅಲ್ಲಿ ಆ ಧೂಳಲ್ಲಿ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಈಶ್ವರ್ ಕರ್ಕೊಂಡು ಹೋಗ್ತಾನೆ. ಸೊ ಯಾರೇನು ನನ್ನ ಚಾನಲ್ ಲೈಕ್ ಮಾಡಿಲ್ವೋ, ಶೇರ್ ಮಾಡಿಲ್ವೋ, ಸಬ್ಸ್ಕ್ರೈಬ್ ಮಾಡಿಲ್ವೋ, ಬೇಗ ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತೇವೆ. ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಇವತ್ತು ಎಕ್ಸಾಮು, ನಾನು ಏನೂ ಓದಿಲ್ಲ. ಈಶ್ವರ್ ಚೆನ್ನಾಗಿ ಓದ್ಕೊಂಡ್ಬಂದವನೇ. ಅವ್ನು ನನ್ನ ಮುಂದೆನೇ ಕುತ್ಕೊತಾನೆ, ಏನು ತೋರಿಸಲ್ಲ. ಅದು ನನಗೆ ಒಬ್ಬೊಬ್ಬನೇ ಬರೀತಾನೆ ಅಲ್ವಾ ಈಶ್ವರ್? ನಮಗೆ ಗೊತ್ತಿರೋ ತೋರಿಸ್ಬೋದು, ನಮಗೆ ಏನು ಓದಿರಲ್ಲ. ಏನು ನಾಟಕ ಕಮೆಂಟ್ ಮಾಡಿ. ನಮ್ಮ ಜೇಮ್ಸ್ ಹೆಂಗ್ ಬಿದ್ದಿದೆ ಅಂದರೆ, ಪಕ್ಕದಲ್ಲಿ ಚೇತನು, ಮುಂದೆ ಹೇಮಂತು, ಇವನು ಪಕ್ಕದಲ್ಲಿ ಚೇತನ, ಇಬ್ರು ಚೇತನು, ಮುಂದೆ ಹೇಮಂತು, ಜೇಮ್ಸ್ ಪಕ್ಕದಲ್ಲಿ. ನಾನು ಇಷ್ಟೊತ್ತು ಬ್ಲಾಗಲ್ಲಿ ಏನೇನೋ ಮಾತಾಡಿದೆ, ಬಟ್ ಯಾವುದೂ ರೆಕಾರ್ಡೇ ಆಗಲಿಲ್ಲ. ಸ್ಟೋರೇಜ್ ಫುಲ್ ಅಂತ ಬಂದ್ಬಿಡೈತೆ, ನಾನು ನೋಡ್ಕೊಂಡೇ ಇಲ್ಲ. ಸೊ ಇವಾಗ ಇನ್ನೊಂದು ಸ್ವಲ್ಪ ದೂರ ಕಾಲೇಜ್ ಹತ್ರನೇ ಬಂದ್ರಿ. ಏನೇನಾ ಏನೇ ಹೇಳ್ದಾಗ ಆಂಟಿ ಕಾರ್ ಓಡಿಸ್ತವ್ರ ನೋಡ್ರಿ, ಏನು ಮಾತಾಡ್ತಾನೆ ನೋಡ್ರಿ, ಬರೀ ಇದೇನೆ. ಸ್ವಲ್ಪ ದೂರ ಅಷ್ಟೇ ಬಂದು ಎಕ್ಸಾಮ್ ಬರೆದು ಮಧ್ಯಾಹ್ನ ಮೇಲೆ ಬ್ಲಾಗಿನ ಸ್ಟಾರ್ಟ್ ಮಾಡೋದು, ಕಂಟಿನ್ಯೂ ಮಾಡೋದು. ಸೊ ಅಲ್ಲಿವರೆಗೂ ಬನ್ನಿ, ಕ್ಲಾಸ್ಗೆ ಹೋಗಿ ಎಕ್ಸಾಮ್ ಬರೆದು ಆದಷ್ಟು ಆಮೇಲೆ ಬಂದು ಹೋಗೋಣ ಮನೆಗೆ. ಲೆಟ್ಸ್ ಗೋ. ಕಾಲು ಏನೋ ಆಗೈತೆ, ನಾನು ನೋಡ್ಕೊಂಡೇ ಇಲ್ಲ. ಏನಾಯ್ತು? ಫೋನಲ್ಲಿ ಏನೋ ಮಾತಾಡ್ಕೊಂಡಿರಿ, ಹೇಳೋಣ ಏನಾಯ್ತು. ಸೊ ಫೈನಲಿ ಕಾಲೇಜ್ ಒಳಗೆ ಬಂದರೆ ಏನಾಯ್ತು ಕಾಲ್ಗೆ? ಅದಾ ಮೆಟ್ಲು ಸ್ಕರ್ಟಿಂಗ್ಸ್ ಇರಲ್ವಾ? ಹೌದಾ? ನೋಡು, ಓಪನ್ ಶರ್ಮ ಒಂದು ಲೇಯರ್ ಓಡಾಡ್ಬೇಕು ತಾನೆ. ಸೊ ಫೈನಲಿ ಬಂದ್ರಿ, ಇವಾಗ ಬನ್ನಿ ಅಲ್ಲಿ ಹೋಗೋಣ. ಓದ್ಕೊಬೇಕು ಸ್ವಲ್ಪ ಇವಾಗ. ಸೊ ಗೈಸ್ ಅಲ್ಲಿಂದ ಬಂದಿದ ತಕ್ಷಣ ಸ್ವಲ್ಪ ಮುಖ ತೊಳ್ಕೊಂಡು ಅಪ್ಪ ಆಯ್ತಾನೆ ಇಲ್ಲ ಗೈಸ್. ನಂಗೆ ಸಖತ್ ಕೋಲ್ಡ್ ಆಗ್ಬಿಟ್ಟಿದೆ ಯಾಕೋ ಸಡನ್ನಾಗೆ. ಅದಕ್ಕೆ ನಂಗೆ ಬಂದಿದ ತಕ್ಷಣ ಊಟ ಮಾಡೋಕ್ಕೆ ಟಿ ವಿಯನ್ನು ನೋಡಿಕೊಂಡು ಅನ್ನ ಸಾಂಬಾರು ಮತ್ತು ಪೊಟ್ಯಾಟೊ ಚಿಪ್ಸು, ಆಮೇಲೆ ಬಾಳೆಂದು ಮಿಲ್ಕ್ ಶೇಕ್ ಮಾಡ್ಕೊಂಡೆ ಕುಡಿಯೋಣ ಅಂದ್ಬಿಟ್ಟು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿದ್ದಕ್ಕೆ. ಅಪ್ಪ ನನ್ನ ಕೈಲಿ ಆಯ್ತಾನೆ ಇಲ್ಲ ಗೈಸ್. ಇಷ್ಟು ಒಂಥರ ಆಗ್ತಿದೆ, ಮೂಗೆಲ್ಲ ಫುಲ್ಲು ಉರಿ. ಒಂದು ಮೂಗಲ್ಲಿ ಉಸಿರಾಡೋಕ್ಕಾಗ್ತಿಲ್ಲ, ಬ್ಲಾಕ್ ಆಗಿಬಿಡೈತೆ, ಆ ಥರ ಆಗಿಬಿಡೈತೆ. ಏನು ಮಾಡೋದು ನೋಡಬೇಕು. ಸೊ ಊಟ ಮಾಡಿಬಿಟ್ಟು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇವತ್ತು ಅಷ್ಟೇ. ಊಟ ಮಾಡೋಣ, ಲೆಟ್ಸ್ ಗೋ. ತಲೆನೋವು ಇದ್ದಿತ್ತು, ಮತ್ತು ವಿಕ್ಸ್ ಎಲ್ಲ ಹಾಕ್ಕೊಂಡು ಕಣ್ಣಿಗೆಲ್ಲ ವಿಕ್ಸ್ ಹಾಕ್ಕೊಂಡ್ಬಿಟ್ಟಿದೆ. ವಿಕ್ಸ್ ಹಾಕ್ಕೊಂಡು ಮತ್ತೆ ಮಲ್ಕೊಂಡೆ. ಆಯ್ತಾ ಇರಲಿಲ್ಲ ನನ್ನ ಕೈಲಿ. ನಾವು ಅಮ್ಮಂಗೆ ಕಾಲ್ ಮಾಡಿದೆ, ಟ್ಯಾಬ್ಲೆಟ್ ಏನೋ ತೊಗೊಂಬರ್ರಿ ಅಂತ. ನಮ್ಮ ಅಮ್ಮ ಹಾಸ್ಪಿಟಲ್ಗೆ ಹೋಗೋಣ ಅಂದರು. ಟ್ಯಾಬ್ಲೆಟ್ ನುಂಗಬೇಕು, ಅದಕ್ಕೆ ಬಿಸಿನೀರು ಕಾಯಿಸ್ಕೊಟ್ಟವ್ರೆ. ಟ್ಯಾಬ್ಲೆಟ್ ನುಂಗಿ ಕಾಫಿ ಕುಡಿಯೋಣ, ಲೆಟ್ಸ್ ಗೋ. ಸೊ ಗೈಸ್ ನನ್ನ ಕೈಲಿ ಆಯ್ತಾ ಇರಲಿಲ್ಲ, ಸಖತ್ ಹುಷಾರಿಲ್ಲ, ಯಾಕೋ ಗೊತ್ತಿಲ್ಲ. ಮಾತ್ರ ನುಂಗದೆ, ಟ್ಯಾಬ್ಲೆಟ್ ನುಂಗ್ಬಿಟ್ಟು ಟ್ಯಾಬ್ಲೆಟ್ ಇಷ್ಟೊತ್ತು ಬ್ಲಾಗ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ. ನೋಡ್ರೆ ರೆಕಾರ್ಡೇ ಆಗಲಿಲ್ಲ. ಮತ್ತೆ ಈ ಥರ ಬೇಜಾರು, ನನಗೆ ಹುಷಾರಿಲ್ಲ, ನನಗೆ ಇನ್ನೂ ಆಯ್ತಲ್ಲ ಏನಿಲ್ಲ, ಆದರೂ ಎದ್ದು ಬಂದು ಹಂಗೆ ಮಾತಾಡ್ತಾ ಇದ್ದೀನಿ. ಈ ಚಳಿ ಆದರೂ ರೆಕಾರ್ಡೇ ಆಗಲಿಲ್ಲ. ಬೇಜಾರಾಗೋಯ್ತು. ಇಷ್ಟೊತ್ತು ಮಾತಾಡಿದೆ ಗೊತ್ತಾವಾಗ ನಾನು. ಗೈಸ್ ಅದೇನೆ, ಇನ್ನು ಮಲ್ಕೊಂಡಿದ್ದೆ ಟ್ಯಾಬ್ಲೆಟ್ ತೊಗೊಂಡು. ಇವಾಗ ಎದ್ದುಬಿಟ್ಟು ಹಂಗೆ ಬ್ಲಾಗ್ ಮಾಡೋಣ ಅಂತ ಆಚೆ ಬಂದೆ. ಸಖತ್ ತಲೆ ನೋವ್ತೈತೆ, ಹೊಟ್ಟೆ ನೋವ್ತೈತೆ. ಟ್ಯಾಬ್ಲೆಟ್ ತೊಗೊಂಡು ಕಡಿಮೆ ಆಗ್ತಿರ ನನಗೆ. ಯಾಕೆ ಫುಲ್ ಒಂಥರ ಕಣ್ಣೆಲ್ಲ ಉರಿತೈತೆ, ಮೂಗು ಬೇರೆ ಬ್ಲಾಕ್ ಆಗಿಬಿಟ್ಟಿದೆ. ಒಂದು ಕಡೆ ಉಸಿರಾಡೋಕ್ಕಾಗ್ತಾಯಿದೆ, ಒಂದು ಕಡೆ ಉಸಿರಾಡೋಕ್ಕಾಗ್ತಾಯಿಲ್ಲ. ಅದು ಬೇರೆ ಬೆಳಿಗ್ಗೆ ಕಾಲೇಜ್ಗೆ ಹೋಗಿದ್ದೆ ಅಷ್ಟೇ, ಅಲ್ಲಿ ಎಕ್ಸಾಮ್ ಹಾಲಲ್ಲೂ ಅಷ್ಟೇ ಕರೆಕ್ಟಾಗಿ ಏನೂ ಬರೀಲಿಲ್ಲ. ಕುತ್ಕೊಂಡೇ ಇದ್ದೆ, ತಲೆ ಜಾಸ್ತಿ ನೋವ್ತಾಯಿತ್ತು. ಈಗಲೂ ಅಷ್ಟೇ ಬಂದಾಗ ಊಟ ಮಾಡಿಬಿಟ್ಟು ಮಲ್ಕೊಂಡಿದ್ದೆ ಅಷ್ಟೇ ನಾನು. ಮತ್ತೆ ನಾವು ಅಮ್ಮ ಬಂದುಬಿಟ್ಟು ಟ್ಯಾಬ್ಲೆಟ್ ಕೊಟ್ಬಿಟ್ಟು ಮತ್ತೆ ಮಲಗಿಸಿದ್ರು. ಇವಾಗ ಎದ್ಬಿಟ್ಟು ಬಂದಿದ್ದೀನಿ ಆಚೆ ಕಡೆ. ನೋಡ್ಬೇಕು ಏನಾಗುತ್ತೆ ಅಂತ. ಬಿಟ್ಟರೆ ಆದಷ್ಟು ಬೇಗ ರಿಕವರಿ ಮಾಡಿಕೊಂಡು ಆ್ಯಕ್ಟಿವ್ ಆಗಿರಬೇಕು. ಏನಾಯಿತು ಗೊತ್ತಿಲ್ಲ ಗೈಸ್, ನನಗೆ ಒಂದು ಸ್ವಲ್ಪ ವೆದರ್ ಅಡ್ಜಸ್ಟ್ ಆಗೋಲ್ಲ, ಅದಕ್ಕೋಸ್ಕರ ಹಿಂಗಾಗಿರ್ಬೋದು. ನನಗೆ ಸ್ವಲ್ಪ ಡಸ್ಟ್ ಅಂದರೆ ಆಗೋಲ್ಲ, ಡಸ್ಟ್ ಅಲರ್ಜಿ ಇದೆ, ಅದಕ್ಕೋಸ್ಕರ ಹಿಂಗಾಗಿರ್ಬೋದು ಏನೋ ಗೊತ್ತಿಲ್ಲ. ನಾನು ಏನು ಕೋಲ್ಡ್ ಐಟಮ್ಸ್ ಜಾಸ್ತಿ ತಿನ್ನಲಿಲ್ಲ, ಹೆಂಗಾಯ್ತು ಸಡನ್ನಾಗಿ ಗೊತ್ತಿಲ್ಲ. ಬೈತಿದ್ರು ಹಾಸ್ಪಿಟಲ್ಗೆ ಹೋಗೋಣ ಬಾರೋ ಅಂತ. ನಮಗೆ ಭಯ ಗೈಸ್ ಹಾಸ್ಪಿಟಲ್ ಅಂದರೆ, ಅದಕ್ಕೆ ಹೋಗಲಿಲ್ಲ.
ಇವಾಗ ಊಟ ಮಾಡಬೇಕು. ಊಟ ಅಡುಗೆ ಮಾಡಿದ್ದಾರೆ, ಅಮ್ಮ ತಿನ್ನಿಸ್ತಾರೆ. ತಿನ್ನಿಸ್ಬಿಟ್ಟು ಏನು ಮಾಡ್ತೀರೋ ನೋಡಬೇಕು. ಎಚ್ಕೋ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಚಳಿ ಆಗ್ತಾಯಿಲ್ಲ ಇಲ್ಲಿ ಗೈಸ್. ಮತ್ತೆ ಎಷ್ಟೋ ದಿನಗಳಾದಮೇಲೆ ಒಂದಿನ ಗ್ಯಾಪ್ ಕೊಟ್ಕೊಂಡೆ, ಯಾಕೆಂದರೆ ಸಖತ್ ಹುಷಾರಿರಲಿಲ್ಲ ಅಂಕಲ್. ಬ್ಲಾಗ್ ಏನೋ ಮಾಡೋಕ್ಕಾಗ್ತಾಯಿರಲಿಲ್ಲ, ಅದಕ್ಕೋಸ್ಕರ ಬ್ಲಾಗ್ ಮಾಡಲಿಲ್ಲ. ನಾನು ಕಾಲೇಜ್ಗೆ ಹೋಗಿದ್ದೆ ಲಾಸ್ಟು. ಅದಾದಮೇಲೆ ನಾನು ವ್ಲಾಗ್ ಇಲ್ಲೂ ಮಾಡೋಕ್ಕೋಗಲಿಲ್ಲ, ಮನೇಲೂ ಮಾಡೋಕ್ಕೋಗಲಿಲ್ಲ. ಯಾಕೆಂದರೆ ಎಷ್ಟು ಆಯ್ತಾನೆ ಇರಲಿಲ್ಲ ಗೈಸ್ ನನ್ನ ಕೈಲಿ. ಆಚೆ ಹೋಗೋಕ್ಕಾಗಲಿ ವ್ಲಾಗ್ ಮಾಡೋಕ್ಕಾಗಲಿ ನನ್ನ ಕೈಲಿ ಸ್ಟ್ರೆಂತ್ ಇರಲಿಲ್ಲ. ಬಟ್ ಒಂದು ರೀಲ್ ಮಾಡಿ ಪೋಸ್ಟ್ ಮಾಡಿದ್ದೆ, ಅದನ್ನು ಯಾರ್ಯಾರು ನೋಡಿಲ್ಲ ಅಂದರೆ Ravi55 ಇಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ರೀಲ್ನ ಪೋಸ್ಟ್ ಮಾಡಿದ್ದೀನಿ ಒಂದು. ಹುಷಾರಿಲ್ಲ ಅಂದ್ರೂ ಇವಾಗ ಏನಂತಂದರೆ ಇವಾಗ ಲಾಸ್ಟ್ ಎಕ್ಸಾಮ್ ಇವತ್ತು ನನಗೆ. ಇವತ್ತು ಬೇಗ ಅಂದರೆ 11 ಗಂಟೆಗೆಲ್ಲ ಮುಗಿಯುತ್ತೆ. 10:30 ಎಕ್ಸಾಮ್ ಮುಗಿಯುತ್ತೆ. ನಾನು 11:11:30 ಮನೆಗೆ ಬಂದುಬಿಡ್ತೀನಿ ಬಂಕ್ ಮಾಡಿ. ಕ್ಲಾಸಸ್ ಇದೆ, ಬಟ್ ನಾನು ಕ್ಲಾಸಸ್ಸಲ್ಲಿ ಇರೋಕ್ಕಾಗಲ್ಲ. ನಮ್ಮ ಅಮ್ಮನೂ ಹೇಳಿದ್ರು ಬಂದ್ಬಿಡು ಇರಬೇಡ ಅಂತ. ಸೊ ಅದಕ್ಕೋಸ್ಕರ ನಾನು ಮನೆಗೆ ಬಂದುಬಿಡ್ತೀನಿ ಎಕ್ಸಾಮ್ ಮುಗಿದ ತಕ್ಷಣ. ಇದಾದಮೇಲೆ ಏನು ಮಾಡೋದು ಅಂತ ನೋಡ್ತೀನಿ. ಅದು ಬಿಟ್ಟರೆ ಇವಾಗ ಟಿಫನ್ ಮಾಡಿದ್ದೆ ನಮ್ಮ ಅಮ್ಮ. ಇವತ್ತು ನನ್ನ ಫೇವ್ರೇಟ್ ಮಾಡಿಬಿಟ್ಟು ಹೋಗಿದ್ದಾರೆ ಗೈಸ್ ನಮ್ಮಮ್ಮ. ಏನಂದರೆ ಗೀ ರೈಸು ಆ್ಯಂಡ್ ಅದ್ರ ಜೊತೆಗೆ ಎಗ್ ಕರಿ ಅಂದರೆ ನಂಗೆ ಸಕ್ಕತ್ ಇಷ್ಟ ಆಗೈತೆ. ಇದ್ರ ಜೊತೆ ಗೀ ರೈಸ್ ಮತ್ತು ಎಗ್ ಕರಿ ಸಕ್ಕತ್ತಾಗಿ ಮಾಡ್ತಾರೆ ನಮ್ಮಮ್ಮ. ನಮ್ಮ ಫ್ರೆಂಡ್ಸ್ನ ಬೇಕಾದ್ರೆ ಒಂದು ಸಲ ಕೇಳಿಸ್ತೀನಿ, ಅವ್ರು ನಮ್ಮನೆ ಎಗ್ ರೈಸ್ ಸಾರಿ ಗೀ ರೈಸ್ ಮತ್ತು ಮೊಟ್ಟೆ ಕರಿನ ಸಕ್ಕತ್ ಇಷ್ಟಪಡ್ತಾರೆ ನಮ್ಮ ಫ್ರೆಂಡ್ಸು. ಸೊ ತಿನ್ನೋಣ ಇವಾಗ. ತಿಂದ್ಬಿಟ್ಟು ಹೊರಡೋಣ. ಈಶ್ವರ್ ಬರ್ತಾನೆ ಪಿಕಪ್ ಮಾಡೋಕ್ಕೆ ನನ್ನ ಜೊತೆ ಹೊರಡೋಣ. ಸೊ ಎಷ್ಟೊಂದು ದಿನ ಆಗಿತ್ತು ಬ್ಲಾಗ್ ಕಂಟಿನ್ಯೂ ಮಾಡಿ. ಸಾರಿ ಫಾರ್ ನಾಟ್ ಪೋಸ್ಟಿಂಗ್ ಎನಿ ವ್ಲಾಗ್ಸ್ ಆ್ಯಂಡ್ ಆಲ್. ಯಾಕೆಂದರೆ ಗೈಸ್ ನನಗೆ ಅರ್ಥ ಮಾಡ್ಕೊಳ್ಳಿ, ನನಗೂ ಆಯ್ತಾ ಇರಲಿಲ್ಲ, ಸಖತ್ ಸ್ಟ್ರೆಸ್ ಆಗಿಬಿಟ್ಟಿದೆ. ಆ್ಯಂಡ್ ಅದರಲ್ಲಿ ಎಡಿಟ್ ಮಾಡಿಕೊಂಡು ವ್ಲಾಗಲ್ಲಿ ಏನೂ ತೋರ್ಸೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ಏನೂ ಮಾಡೋಕ್ಕೋಗಲಿಲ್ಲ. ಐ ಆಮ್ ಸಾರಿ ಫಾರ್ ದ್ಯಾಟ್. ಆ್ಯಂಡ್ ಇವಾಗ ನಾಷ್ಟ ತಿಂದ್ಬಿಟ್ಟು ಹೋಗ್ತಾ ಏನಾಗುತ್ತೆ ಅಂತ ತೋರಿಸ್ತೀನಿ. ಲೆಟ್ಸ್ ಗೋ. ಸೊ ಗೈಸ್, ಮೊಟ್ಟೆ ಕರಿ ಆ್ಯಂಡ್ ಎಗ್ ಕರಿ ಮತ್ತು ಗೀ ರೈಸ್. ಗೈಸ್ ನಾನು ಅಲ್ಲಿಂದ ಕಾಲೇಜಿಂದ ಎಲ್ಲ ಎಕ್ಸಾಮ್ ಮುಗಿಸ್ಕೊಂಡು ಇವಾಗ ಬಂದಿದ್ದೀನಿ. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಇವಾಗ ಊಟ ತಿನ್ನಬೇಕು. ಸ್ವಲ್ಪ ಹೊಟ್ಟೆ ಹಶ್ವಾಗ್ತಿತ್ತು, ಅದಕ್ಕೆ ಊಟ ತಿನ್ನೋಣ ಅಂತ. ಅದಾದಮೇಲೆ ಇವತ್ತು ಸಂಜೆ ನಾನು ಹೇರ್ ಕಟ್ಗೆ ಹೋಗಬೇಕು. ಹೇರ್ ಜಾಸ್ತಿ ಒಂಥರ ಮೇಂಟೈನೇ ಮಾಡೋಕ್ಕಾಗ್ತಾರೆ ಗೈಸ್. ನಾನು ಏನೋ ಅಕಸ್ಮಾತ್ ಏನಂತೀರ ಹೇರ್ ಸೆಟ್ ಮಾಡ್ಕೊಳಕ್ಕಾಗಲಿಲ್ಲ ಅಂದರೆ ಹಂಗಂಗೆ ಹೋಗೋಕ್ಕಾಗಲ್ಲ, ಹುಚ್ಚ ಥರ ಆಗಿಬಿಡ್ತೀನಿ, ಹಿಂಗೆಲ್ಲ ಆಗೋಗಿರ್ತೈತೆ. ಅದಕ್ಕೋಸ್ಕರ ಇವತ್ತು ಹೇರ್ ಕಟ್ ಬೇರೆ ಹೋಗಬೇಕು. ಆಮೇಲೆ ನಮ್ಮ ಡ್ಯಾಡಿ ಬರ್ತಾರೆ, ಬಂದರೆ ಹೇರ್ ಕಟ್ಟು, ಬಂದಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಅದು ನೋಡ್ಬೇಕು ಏನು ಮಾಡ್ತೀನಿ ಅಂತ. ಅದು ಬಿಟ್ಟರೆ ಇವಾಗ ಎಕ್ಸಾಮ್ ಎಲ್ಲ ಫೈನಲಿ ಮುಗಿದು ಗೈಸ್. ಇವಾಗ ಊಟ ತಿನ್ನೋಣ. ಲೆಟ್ಸ್ ಗೋ. ಊಟ ತಿನ್ಕೊಂಡು ಮೂವಿ ನೋಡೋಣ. ಮನೇಲಿ ಇನ್ನೊಂದು ಏನಂದರೆ ಫ್ಲಾರ್ಸ್ಗಳು ತಂದಿದ್ರು ಪಾಟು, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಏನೋ ಅಂತಾರೆ, ಇದು ಗೊತ್ತಿಲ್ಲ, ಇದು ಜಾಸ್ಮಿನ್ ಏನೋ ಇದೆ ಹೆಸರು, ದೇವರಾಣೆ ನಂಗೆ ಗೊತ್ತಿಲ್ಲ. ಕನ್ನಡದಲ್ಲಿ ಇದನ್ನು ಶಾವಂತಿಗೆನೋ ಏನೋ ಅಂತಾರೆ ಇದಕ್ಕೆ. ಇದು ಕಲರ್ ಆಗೈತೆ ನೋಡಿರಿ ಇದೊಂದು. ಆಮೇಲೆ ನೋಡಿ ಬೆಳಗ್ಗೆ ಇದು ಗೈಸ್, ಇದು ನೈಟು ಹಿಂಗೆ ಮುಚ್ಕೊಂಡಿತ್ತು ನೋಡಿ. ಬೆಳಗ್ಗೆ ಇದು ಹಿಂಗಾಗಿರುತ್ತೆ, ಸಕ್ಕತ್ತಾಗಿ ಬಂದಿತ್ತು. ಇವಾಗ ನೀರಾಗಿದೆ. ಆ್ಯಂಡ್ ರೋಸ್ ಒಂದು 2-3 ಬಂದಿತ್ತು, ಆಗಲೇ ಕಿತ್ತೀನಿ ಹನುಮಾನ್ಗೆ ಹಾಕ್ತಿದ್ದೆ. ಕ್ರೇಜಿ ಎಷ್ಟು ಸಕ್ಕತ್ತಾಗಿ ಬಂದಿತ್ತು ನೋಡಿ 3ಕ್ಕೂ. ನಮ್ಮಮ್ಮ ನಮ್ಮಮ್ಮ ತಂದಿದ್ದು. ಸೊ ಗೈಸ್, ಇವಾಗ ನಾನು ಹೇರ್ ಕಟ್ ಮಾಡ್ಸೋಕೆ ಹೋಗಲ್ಲ. ಯಾಕೆ ಅಂತ ಅಂದರೆ ತುಂಬ ಲೇಟ್ ಆಗೋಯ್ತೆ. ಅಲ್ಲಿ ಹೋದ್ಮೇಲೆ ಅದು ಇದು ಅಪಾಯಿಂಟ್ಮೆಂಟ್ ಅಂತೆಲ್ಲ ಹೇಳ್ತಾರೆ. ಅದಕ್ಕೋಸ್ಕರ ಇವತ್ತು ಬೇಡ, ಇಲ್ಲ ಡೇ ಆಫ್ಟರ್ ಟುಮಾರೋ ಹೋಗೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಅದು ಬಿಟ್ಟರೆ ಇವಾಗ ನಮ್ಮ ಅಮ್ಮ ಬಂದುಬಿಟ್ಟ ತಕ್ಷಣ ಅವ್ರು ಏನು ಕೆಲಸ ಮಾಡ್ತಾರೆ ಗೊತ್ತಾ? ನಮ್ಮ ನೋಡಿ ಗೈಸ್ ಏನು ಮಾಡ್ತಾರೆ, ಅವ್ರ ಕೆಲಸ ಬರೀ ಫೋನ್ ನೋಡ್ಕೊಂಡು ಕುತ್ಕೊಳ್ಳೋದೇ ಅವ್ರ ಕೆಲಸ ಆಗೋದು. ಇವಾಗ ನಾನು ಕಾಫಿ ಮಾಡೋಕ್ಕೆ ಬಂದಿದ್ದೀನಿ, ತಲೆ ನೋಯ್ತಾ ಐತೆ. ಅದಕ್ಕೆ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡ್ದು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ.